ನಮಸ್ಕಾರ ರೀ ಎಲ್ಲರಿಗೂ. ಮೂಲಂಗಿ ಭಾಳ ಶರೀರಕ್ಕೆ ಒಳ್ಳೇದು, ತಂಪಿನ ಅಂಶ ಕೊಡ್ತೈತೆ, ಭಾಳಷ್ಟು ವಿಟ್ಯಾಮಿನ್ ಇರ್ತಾವೆ ಅದ್ರಾಗ. ಮೂಲಂಗಿ ಭಾಳ ಜನ ಸ್ಮೆಲ್ ಬರ್ತೈತಿ ಅಂತ ತಿನ್ನಂಗಿಲ್ಲ, ಆದರೂ ತಿನ್ಬೇಕು. ಸ್ಮೆಲ್ ಇರ್ಲಾರ್ದಂಗೆ ಪಲ್ಯ ಹೆಂಗೆ ಇಷ್ಟಪಡುವಂಗೆ ಮಾಡ್ಬೇಕಂತ ತೋರಿಸ್ತೀನಿ ಬರ್ರಿ. ಮೂಲಂಗಿನ ತೊಗೊಂಡು ಹಿಂಗೆ ತೆರ್ಕೊಡ್ರಿ, ತುರ್ಕೊಡ್ರಿ ಚೆಂದಾಗೆ ಸಣ್ಣಗೆ. ಇದನ್ನು ತೊಗೊಂಡು ತುರ್ಕೊಡ್ರಿ. ಹಿಂಗೆ ನಾ ಹೆಂಗೆ ತೋರ್ಸಾತೀನಲ್ಲ ಹಿಂಗೆ ತುರಿಬೇಕು. ಕಣ್ಣಿಗೂ ತಂಪು, ಶರೀರಕ್ಕೂ ತಂಪಿದೆ. ಹಿಂಗೆ ತುರ್ಕೊಳ್ರಿ. ತುರ್ಕೊಂಡಾದ್ಮೇಲೆ ನೋಡಿರಿ ನಾ ಹೆಂಗೆ ತುರ್ಕೊಂಡೇನೆ ಹಿಂಗೆ ತುರ್ಕೊಳ್ರಿ. ತುರ್ಕೊಂಡಾದ್ಮೇಲೆ ನೋಡಿರಿ ಇಷ್ಟು ಸಣ್ಣಗೆ ಚೆಂದಾಗಿರ್ತೈತೆ. ಗರಿ ಗರಿ ಕೊಬ್ಬರಿಗತ್ತೆ ತುರಿಯೋದು. ಇದನ್ನು ಕೊಬ್ಬರಿಗತ್ತೆ ತುರಿದಾದ್ಮೇಲೆ ನೆಕ್ಸ್ಟ್ ಈ ಕಡೆ ಹೆಸ್ರು ಬೇಳೆ ನೆನೆ ಇಟ್ಟೇನಿ ನೋಡಿರಿ. ಹೆಸ್ರು ಬೇಳೆ ಒಂದಷ್ಟು, ಒಂದು ಬೌಲ್, ಅರ್ಧ ಬೌಲಷ್ಟು ಹೆಸ್ರು ಬೇಳೆ ನೆನೆ ಇಟ್ಟೇನಿ. ಅದಕ್ಕೊಂದು ಈರುಳ್ಳಿ, ಆಮೇಲೆ ಕರಿಬೇವು, ಆಮೇಲೆ ಮೆಣಸಿನ್ಕಾಯಿ ಬೇಕಂದ್ರೆ ಹೆಚ್ಕೊಡ್ರಿ ನೀವು. ನನ್ನ ಕಡೆ ಮೆಣಸಿನ್ಕಾಯಿ ಇಲ್ಲ. ಆಮೇಲೆ ಒಂದು ಬಾಣಲ್ಯಾಗ ನೀರಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕ್ರಿ. ನೀರು ಬಿಸಿ ಆದಮೇಲೆ ಅದನ್ನು ಗ್ಯಾಸ್ ಆಫ್ ಮಾಡಿ ಅದ್ರಾಗ ಇದನ್ನು ತುರಿದಿದ್ದು ಮೂಲಂಗಿನ ಹಾಕ್ಕೋಬೇಕ್ರಿ. ನೋಡಿರಿ ನಾ ಹೆಂಗೆ ತೋರ್ಸಾತೇನಿಲ್ಲ. ತುರಿದಾದ್ಮೇಲೆ ಅದು ಹಿಂಡಿ ತಕ್ಕೋಬೇಕು. ಹಿಂಡಿದ ಕೂಡ ಏನಕ್ಕೈತಿ, ಅದ್ರ ಹಸಿ ವಾಸನೆ ಹೋಗ್ಬಿಡ್ತೈತಿ. ಆಮೇಲೆ ಈ ಕಡೆ ಒಂದು ಬಾಣಲ್ಯಾಗ ಮತ್ತು ಎಣ್ಣೆ ಸ್ವಲ್ಪ ಹಾಕಿ, ಆಮೇಲೆ ಸಾಸ್ವೆ ಜೀರಿಗೆ ಸಿಡಿಸ್ರಿ. ಸಾಸ್ವೆ ಜೀರಿಗೆ ಸಿಡಿಸಾದ್ಮೇಲೆ ಹೆಂಚಿಟ್ಟಿದ್ದ ಉಳ್ಳಾಗಡ್ಡಿ ಹಾಕೋರಿ, ಕರಿಬೇವು ಹಾಕೋರಿ. ಉಳ್ಳಾಗಡ್ಡಿ ದೊಡ್ಡ ಗಡ್ಡಿನೂ ನಡಿತೈತಿ, ಮೀಡಿಯಮ್ ಸೈಜು ನಡಿತೈತಿ. ಉಳ್ಳಾಗಡ್ಡಿ ಚೆಂದಾಗಿ ಫ್ರೈ ಆಗಲಿ, ಕರಿಬೇವು ಹಾಕ್ಕೊಳ್ರಿ. ಆಮೇಲೆ ನಾ ಮೆಣಸಿನ್ಕಾಯಿ ಹಾಕ್ಬೇಕಿತ್ತು, ಹಸಿ ಖಾರ ರುಬ್ಬಿಟ್ಕೊಂಡಿದ್ದಿತ್ತು ಅಂಥೇಳಿ ಸ್ವಲ್ಪ ಹಸಿ ಖಾರ, ರುಚಿಗೆ ಹಸಿ ಖಾರ ಹಾಕಾಕತ್ತೇನೆ. ಆಮೇಲೆ ಇದಕ್ಕೆ ಸ್ವಲ್ಪ ಹಸಿ ಖಾರ, ಉಳ್ಳಾಗಡ್ಡಿ, ಕರಿಬೇವು ಚೆಂದಾಗಿ ಎಣ್ಣೆಯಾಗ ಫ್ರೈ ಮಾಡಿಕೊಡ್ರಿ ಚೆಂದಾಗಿ. ಆಮೇಲೆ ಅದಕ್ಕೆ ಇದು ಸೋಸಿದ್ದು ಬ್ಯಾಳೆ ನೆನೆ ಇಟ್ಟಿನಲ್ಲ, ಬ್ಯಾಳೆ ಹಾಕಿ ಅದನ್ನು ಚೆಂದಾಗಿ ಫ್ರೈ ಮಾಡಿಕೊಡ್ರಿ. ಆಮೇಲೆ ಬೇಕಾದ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅರಿಶಿನ ಬೇಕಾದ್ರೆ ಹಾಕ್ಕೊರಿ, ಇಲ್ಲಾಂದ್ರೆ ಅದನ್ನು ಕ್ವಿಟ್ ಮಾಡ್ಬೋದು. ಅರಿಶಿನ ನಾ ಇಲ್ಲಿ ಹಾಕಿದ್ದೇನೆ. ಅರಿಶಿನ ಹಾಕ್ಕೊಂಡು ಚೆಂದಾಗಿ ಹುರ್ಕೊಳ್ಬೇಕು. ಅದನ್ನು ಚೆಂದಾಗಿ ಹುರ್ಕೋಬೇಕು. ಆಮೇಲೆ ಹುರ್ಕೊಂಡಾದ್ಮೇಲೆ ಇದು ಹಿಂಡಿರ್ತೀವಲ್ಲ ತುರಿದಿದ್ದು ಮೂಲಂಗಿ ಬಿಸಿನೀರ್ನಾಗ ಹಾಕಿ ಅದನ್ನು ಅದ್ರಾಗ ನೋಡಿರಿ ಹಿಂಗೆ ಹಾಕಬೇಕು. ಹಾಕಿ ಚಮಚಲೆ ಅದನ್ನು ಹಾಕ್ಬೇಕು ನೋಡಿರಿ. ಎಲ್ಲ ಹಿಂಡ್ಕೊಂಡಿದ್ದು ಹಾಕಿ ಚೆಂದಾಗಿ ಇದು ಹಾಕಿ ಭಾಳ ರುಚಿ ಅಂದ್ರೆ ಭಾಳ ರುಚಿ ಆಕೈತೆ. ಗೊತ್ತಾಗಲ್ಲ ಕೆಲವೊಬ್ರು ಮೂಲಂಗಿ ಗಡ್ಡಿ ಪಲ್ಯನ ಇದು ಅಂತೇಳಿ. ಚೆಂದಾಗಿ ಮಿಕ್ಸ್ ಮಾಡಿಕೊಡ್ರಿ. ನೀರೇನು ಹೆಚ್ಚು ಅವಶ್ಯಕತೆ ಇಲ್ಲ ಇದಕ್ಕೆ, ಯಾಕಂದ್ರೆ ಮೂಲಂಗಿನೂ ಸೋಸಿರ್ತೀವಲ್ಲ ಅದರ ನೀರಿನ ಅಂಶ ಇದ್ದೇ ಇರ್ತೈತಿ. ಈರುಳ್ಳಿ ಅದ್ರಾಗೂ ನೀರಿನ ಅಂಶ ಇರ್ತೈತಿ. ಆನಂತರ ಸ್ವಲ್ಪ ಬ್ಯಾಳೆ ನಿಮಗೆ ಒಂದಿಟ್ಟು ಬೆಂದಂಗೆ ಬೇಕಂತಂದ್ರೆ ಒಂದು 4 ಕಾಳು ನೀರು ನೋಡಿರಿ. ನಾ ಇಲ್ಲಿ ನೋಡಿರಿ ಎಷ್ಟು ಸಿಮ್ಕಿಸೇನು ಬರೆಯೋದು ನೀರು. ಈ ಥರ ಸಿಮ್ಕಿಸಿ ಮುಚ್ಚಿಬಿಡ್ರಿ. ಮುಚ್ಚಾದ್ಮೇಲೆ ಈ ಕಡೆ ಒಂದು 4 ಕಡಿ ಕರಿಬೇವು ಹಾಕ್ಕೊಂಡು ಇಳಿಸುವಾಗ ಕರಿಬೇವು ಹಾಕಿ ನೋಡಿರಿ. ಕರಿಬೇವು ಸಣ್ಣಗೆ ಹೆಂಚ್ಕೊಂಡು ಅದು ನೋಡಿರಿ ಕುಡಿಯತ್ತೆ. ನೀರು ಎಷ್ಟು ಹಾಕಿದ್ದೆ ನಾನು ಹಾಕಿರ್ಕಿಲ್ಲ, ತಾನೇ ನೀರು ಬಿಟ್ಕೊಂಡಿರ್ತೈತೆ ಅದು. ಆಮೇಲೆ ಮುಚ್ಬೇಕು. ಯಾಡಂದ್ರೆ ಭಾಳ